ಮಾಂಡವ್ಯ ಮಹರ್ಷಿಗಳು ಎಲ್ಲಿ ಅಂದ್ರೆ ಈಗಿನ ಮಂಡ್ಯ ಇದೆಯಲ್ಲ, ಅಲ್ಲಿ ಅವರು ತಪಸ್ ಮಾಡ್ತಾ ಇರ್ತಾರೆ. ಹಿಂದೆ ಅಲ್ಲಿ ಒಂದು ದೊಡ್ಡ ಘೋರ ಅರಣ್ಯ ಆಯ್ತು ಅಲ್ಲಿ, ದೊಡ್ಡದು ಮಂಡ್ಯದಲ್ಲಿ ದೊಡ್ಡ ಕಾಡದು. ಅಲ್ಲಿ ಅವರು ತಪಸ್ ಮಾಡ್ತಾ ಇದ್ರು. ಅವ್ರಿಗೆ ಎಂತ ಋಷಿಗಳು ಅಂದ್ರೆ ಅವರು ಪ್ರಾಣಿಗಳಿಗೆ ವೇದ ಕಲಿಸಿದ್ರು. ಅವರು ಮನುಷ್ಯರಿಗೆಲ್ಲ ಪ್ರಾಣಿಗಳಿಗೆ ವೇದ ಕಲಿಸಿದ್ರು ಅಂತ ಋಷಿಗಳು. ಇನ್ ಮನುಷ್ಯಂದ ಏನ್ ಕೇಳ್ಬೇಕಾ, ಪ್ರಾಣಿಗಳಿಗೆ ಕಲಿಸಿದ್ರು. ಹೌದು. ಆವಾಗ ಅವರು ಕೂಡ ಅವ್ರು ಬಂದ್ರು ಇಲ್ಲಿ ಗಿರಿಜಾ ಕಲ್ಯಾಣಕ್ಕೆ. ಆವಾಗ ಈಶ್ವರ ಅವ್ರಿಗೊಂದು ಮಣಿ ಕೊಟ್ಬಿಟ್ಟು ನೀನು ಇಲ್ಲೊಂದು ನಗರ ಸ್ಥಾಪನೆ ಮಾಡು ಅಂತ ಹೇಳಿ ಅವ್ರಿಗೆ. ಆವಾಗ ಅವರು ಆ ಮಣಿ ಒಂದು 8 ಅಡಿ ವ್ಯಾಸ ಇದೆ ಅದು. ಅದನ್ನ ತಗೊಂಡು ಅದಕ್ಕೆ ಏನ್ ಶಕ್ತಿ ಇದೆ ಅಂದ್ರೆ ಇಲ್ಲಿನ ವಾತಾವರಣ, ಇಲ್ಲಿನ ಮನಸ್ಸಿನ ಮಾನಸಿಕ, ದೈಹಿಕ, ಆಮೇಲೆ ಬೌದ್ಧಿಕ ಅದರ ಮೇಲೆ ಪರಿಣಾಮ ಆಗುತ್ತೆ. ಆಮೇಲೆ ಇಲ್ಲಿನ ವಾತಾವರಣಗಳು, ಜನಗಳು ಯಾವ್ಯಾವ ತರ ಇರ್ತಾರೆ ಅದು ನಿಯಂತ್ರಣ ಮಾಡುತ್ತೆ. ಅದನ್ನ ಸುಮಾರು 360 ಅಡಿ ಕೆಳಗಡೆ ಇಟ್ಟಿದ್ದಾರೆ. ಅದನ್ನ ಈಗಲೂ ಇದೆ ಅದು. ಅದು ಈಗ ಸುಮಾರು ಅದು 120 ವರ್ಷಕ್ಕೊಂದ್ಸಲಿ ಅದು ಜಾಗನ ಬದಲಾಯಿಸುತ್ತೆ. ಇರೋ ಅದನ್ನ ಯಾರು ಆ ಕೆಲಸ ಮಾಡ್ತಾರೆ ಅಂದ್ರೆ ಆಂಜನೇಯ ಮಾಡ್ತಾರೆ ಆ ಕೆಲಸ. ಆಂಜನೇಯ ಯಾಕಂದ್ರೆ ವಾಯುಪುತ್ರ, ಅವನು ಒಳಗಡೆ ಹೋಗ್ಬೋದು. ಅದನ್ನ ತಗೊಂಡು ಬೇರೆ ಕಡೆಗೆ ಇದು ಮಾಡಿದ್ರು. ಇದುವರೆಗೂ ಇದು ಎಲ್ಲಿತ್ತು ಅಂದ್ರೆ ಸರ್ಸಿವಿ ರಾಮನ್ ಮನೆ ಇದೆಯಲ್ಲ, ಮಲ್ಲೇಶ್ವರದ 15ನೇ ಕ್ರಾಸ್, ಅಲ್ಲಿತ್ತದು. ಅದೇ ಜಾಗದಲ್ಲಿ ಈ ಅಂಬರೀಷ್ ಮಹಾರಾಜರು ಹುಟ್ಟಿದ ಜಾಗ ಅದು. ಅವ್ರು ಹುಟ್ಟಿದ ಜಾಗ ಅದೇನೆ. ಅದು ಅವ್ರಿಗೆ ಸೇರಿದ ಮನೆ ಅದು. ಅದು ಆಮೇಲೆ ಅವರು ಸರ್ಸಿವಿ ರಾಮನ್ ಅವರು ಕೊಟ್ರು. ಸರ್ಸಿವಿ ರಾಮನ್ ಯಾರಪ್ಪ ಅಂದ್ರೆ ಅವರು ಲೋಕಸುಂದರಿ ರಾಮನ್ ಇದ್ರಲ್ಲ, ಅವರು ಹೊರಗಡೆಗೆ ವಿಜ್ಞಾನಿಗಳ ತರ ಕಾಣ್ತಿದ್ರು. ಆದ್ರೆ ಅವ್ರು ಯಾರು ಅಂದ್ರೆ ಅತ್ರಿ ಮಹರ್ಷಿಗಳು. ಅತ್ರಿ ಮಹರ್ಷಿ, ಅನಸೂಯ ದೇವಿ ಅವರು ಅಂದ್ರೆ ಅವರು ಮಹರ್ಷಿಗಳು ಇಲ್ಲಿ ಇದ್ರಲ್ಲಿ ಅವರು ವಿಜ್ಞಾನಿಯಾಗಿ ಹೊರಗಡೆಗೆ ಇದು ಮಾಡ್ತಾ ಇದ್ರು ಹಾಗೆ. ಸರಿ, ಆಮೇಲೆ ಅಲ್ಲಿ ಆ ಮಣಿ ಇತ್ತಲ್ಲಿ. ಆ ಮಣಿ ಇವಾಗ ಎಲ್ಲಿದೆ ಅಂದ್ರೆ ಕೋರಮಂಗಲದಲ್ಲಿ ಗುರುಗಳ ಮನೆ ಕೆಳಗಡೆ ಇದೆ. ಅಂಬರೀಷ್ ಅವ್ರ ಮನೆ ಕೆಳಗಡೆ ಇದೆ ಇವಾಗ. ಹೀಗೆ 120 ವರ್ಷ ಆದ್ಮೇಲೆ ಅದು ಸ್ಥಳ ಬದಲಾವಣೆ ಆಗುತ್ತೆ. ಹೀಗೆ ಈ ಮಣಿನ ಮಾಂಡವ್ಯ ಮಹರ್ಷಿಗಳು ಕೊಟ್ಟಾಗ ಈ ನಗರನ ಸ್ಥಾಪನೆ ಮಾಡಿ 52,000 ವರ್ಷ ಹಿಂದೆ ಇದಕ್ಕೆ ಕಲ್ಯಾಣಪುರಿ ಅಂತ ಹೆಸರಿಟ್ರು.